ನಿನ್ನ KCETಗೆ ಕೆಲವೇ ದಿನಗಳಿದೆ. ಸೊ ನೀವು ಲಾಸ್ಟಲ್ಲಿ ಏನೇನು ಮಾಡಬಾರ್ದು ಅಂತ ಹೇಳಿ ಕರೆಕ್ಟಾಗಿದ್ರಲ್ಲಿ ಹೇಳ್ತೀನಿ, ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆನಾ. ಸೊ ಲಾಸ್ಟ್ ಡೇಸಲ್ಲಿ ಏನು ಮಾಡಬಾರ್ದು ಅಂದರೆ ನೀವು ಹೊಸ ಟಾಪಿಕ್ಸನ್ನು ಒಂದೊಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಓಕೆನಾ. ಇರೋದನ್ನು ಕರೆಕ್ಟಾಗಿ ಸ್ಟಡಿ ಮಾಡ್ಕೊಳ್ಳಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ. ಸುಮ್ಮನೆ ಇಲ್ಲದೇ ಇರೋದೆಲ್ಲ ಓದ್ಕೊಂಡು ನೀವು ಟೈಮ್ ವೇಸ್ಟ್ ಮಾಡೋ ಬದಲು ನೀವು ಓದಿರೋದನ್ನು ಕರೆಕ್ಟಾಗಿ ಸ್ಟಡಿ ಮಾಡ್ಕೊಳ್ಳಿ. ಆಗ ನಿಮ್ಮ ಎಕ್ಸಾಮ್ ಹಾಲಲ್ಲಿ ಕರೆಕ್ಟಾಗಿ ನೆನಪು ಬರುತ್ತೆ. ಓಕೆನಾ. ಮತ್ತು ಟೆಕ್ಸ್ಟ್ ಬುಕ್ಕನ್ನು ಸ್ಟಾರ್ಟಿಂಗಿಂದ ಫ್ರಮ್ ಸ್ಟಾರ್ಟ್ ಓದಬೇಡಿ. ನೀವು ಆಲ್ರೆಡಿ ಓದಿದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂಡರ್ಲೈನ್ ಮಾಡಿದ್ರೆ ಅದೆಲ್ಲ ಕರೆಕ್ಟಾಗಿ ರಿವೈಸ್ ಮಾಡ್ತಾ ಹೋಗಿ. ಓಕೆನಾ. ಮತ್ತು ಹೊಸ ನೋಟ್ಸನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ದಟ್ ಈಸ್ ಇದೊಂದು ಬ್ಲಂಡರ್. ಓಕೆನಾ. ನೋಟ್ಸ್ ಮಾಡೋದು ಬೇಕಾಗಿಲ್ಲ. ಮಾಡಿರೋ ನೋಟ್ಸನ್ನು ಕರೆಕ್ಟಾಗಿ ರಿವೈಸ್ ಮಾಡ್ಕೊಳ್ಳಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆನಾ. ಸೊ ಇದು ಇಟ್ ಈಸ್ ರಿಲೇಟಿವ್. ಓಕೆನಾ. ಸೊ ನಿಮಗೆ ಓದೋಕ್ಕೆ ಪಾಸಿಬಲ್ ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಸ್ಟಡಿ. ಓಕೆ. ಇಲ್ಲಾಂದರೆ ಅದು ತುಂಬ ಡೇಂಜರ್ ಆಗುತ್ತೆ. ಓಕೆ. PYQs ದಯವಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. PYQs ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಸ್ಟಡಿ. ಓಕೆ. ಮತ್ತು ಇದು ಅಷ್ಟು ಇದು ರಿಲೇಟಿವ್ ಪಾಯಿಂಟ್. ಓಕೆನಾ. ನಿಮಗೆ ಓದೋಕ್ಕೆ ಆದರೆ ದಯವಿಟ್ಟು ನೀವು ಓದೋಕ್ಕೆ ಎಲ್ಲ 11 PM ಆದಮೇಲೆ ಓದೋಕ್ಕೆ ಟ್ರೈ ಮಾಡಿ. ಇಲ್ಲಾಂದರೆ ಯು ಕ್ಯಾನ್ ಸ್ಕಿಪ್ ದಟ್. ಓಕೆ. ಮತ್ತು ಇದು ಅಷ್ಟೇ, ಇದು ರಿಲೇಟಿವ್. ನಿಮಗೆ 6 o'clockಗೆ ಮುಂಚೆ ಓದೋಕ್ಕೆ ಪ್ರಾಕ್ಟೀಸ್ ಇದ್ದರೆ ಡೆಫಿನೆಟ್ಲಿ ನೀವು ಸ್ಟಡಿ ಮಾಡ್ಬೋದು. ಇಲ್ಲಾಂದರೆ ನೀವು ಹೊಸದಾಗಿ ಪ್ರಯತ್ನ ಮಾಡಿದ್ರೆ ದಟ್ ಈಸ್ ವೇಸ್ಟ್. ಓಕೆನಾ. ಬಿಕಾಸ್ ನಿಮ್ಮ ಮೂಡ್ನೇ ಸ್ಪಾಯ್ಲ್ ಮಾಡುತ್ತೆ, ಎಕ್ಸಾಮ್ ಡೇನೇ ಹಾಳಾಗುತ್ತೆ. ಓಕೆನಾ. ಮತ್ತು ಒಂದು ಕ್ವೆಶನ್ಗೆ 90 seconds ಮೇಲೆ, ಓಕೆ, ಆ್ಯಕ್ಚುಲಿ 1 minute ಮೇಲೆ ನೀವು ಯಾವುದೇ ಕ್ವೆಶನ್ಗೆ ಸ್ಪೆಂಡ್ ಮಾಡಲೇಬಾರ್ದು. ಓಕೆನಾ. ಫಸ್ಟ್ ಈಸಿ ಕ್ವೆಶನ್ ನಾನು ಈಗ ಹೇಳಿದ್ದೀನಲ್ಲ 3 rounds ಆಫ್ ಆನ್ಸರಿಂಗ್, ಅದನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಓಕೆ. ವೀಕ್ ಟಾಪಿಕ್ಸ್ನ ನೀವು ದಯವಿಟ್ಟು ರಿವೈಸ್ ಮಾಡಲೇಬೇಕಾಗುತ್ತೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ. ಮತ್ತು ನೀವು ಕಂಪೇರ್ ಮಾಡೋದನ್ನು ನಿಲ್ಲಿಸಬೇಕು. ಡೋಂಟ್ ಕಂಪೇರ್ ವಿತ್ ಎನಿ ಒನ್. ಓಕೆ. ಯು ಆರ್ ಯುನೀಕ್. ಓಕೆನಾ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತು ಫೋನ್ನ ದಯವಿಟ್ಟು ಆಫ್ ಮಾಡಿಟ್ಕೊಳ್ಳಿ. ಯಾವುದೇ ರೂಮರ್ಸ್ನ ನೀವು ಕಿವಿಗೆ ಹಾಕೋಬೇಡಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆನಾ. ಮತ್ತು ಒಂದು ಕ್ವೆಶನ್ ಸಾಲ್ವ್ ಮಾಡೋಕ್ಕಾಗಲಿಲ್ಲ ಅಂದರೆ ಅದನ್ನು ಹಾಗೆ ಬಿಟ್ಬಿಡಿ. ಓಕೆ. ನೆಕ್ಸ್ಟ್ ಕ್ವೆಶನ್ಗೆ ಹೋಗಿ. ಬಿಕಾಸ್ ಈಸಿ ಕ್ವೆಶನ್ ನೀವು ಬೇಸ್ ಮಾಡ್ತೀರಾ. ಓಕೆನಾ. ಕ್ವೆಶನ್ ಹಿಂಗೆ ಸೆಟ್ ಮಾಡಿರ್ತಾರೆ ಅಂತ ಅಂದರೆ ನೀವು ಒಂದು ಕ್ವೆಶನ್ ಸ್ಟಕ್ ಆಗಬೇಕು, ಆ ಥರನೇ ಕ್ವೆಶನ್ ಪೇಪರ್ನ ಪ್ರಿಪೇರ್ ಮಾಡೋದು. ಓಕೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಡೇ ಅವತ್ತು ನೀವು ಯಾವುದೇ ಕ್ವೆಶನ್ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ. KCETಯಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಸೊ ಗೊತ್ತಿಲ್ಲದಿರೋ ಕ್ವೆಶನ್ ಲಾಸ್ಟ್ 2 minutesಲ್ಲಿ ನೀವು ಗೆಸ್ ಮಾಡಿ ಆನ್ಸರ್ ಮಾಡ್ಬೋದು. ಓಕೆನಾ. ಸೊ ನೈಟ್ ಫುಲ್ ಕುತ್ಕೊಂಡು ನೀವು ಕಷ್ಟವಾದ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ. ನೀವೇನೇನು ಓದಿದ್ದೀರೋ ಅದನ್ನು ಕರೆಕ್ಟಾಗಿ ರಿವೈಸ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಹೆವಿ ಫುಡ್ ಎಕ್ಸಾಮ್ ಮುಂಚೆ ಯಾರು ಅಷ್ಟೊಂದು ತೊಗೊಳೋದಿಲ್ಲ. ಓಕೆ. ಬಟ್ ಬಿ ಸೇಫರ್ ಸೈಡ್. ಓಕೆನಾ. ಹೆಲ್ತ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತು ಎಕ್ಸಾಮ್ ಹಾಲ್ಗೆ ದಯವಿಟ್ಟು ಅಟ್ಲೀಸ್ಟ್ 1 hour ಮುಂಚೆ ನೀವು ಹೋಗಿರಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ. ಸೊ 1 hour ಮುಂಚೆ ನೀವು ಎಕ್ಸಾಮ್ ಹಾಲಲ್ಲಿ ಇರಬೇಕು, ಇಲ್ಲಾಂದರೆ ಪ್ಯಾನಿಕ್ ಆಗುತ್ತೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತು ಲಾಸ್ಟ್ 4 days ಇಸ್ ಫಾರ್ ಕನ್ಸಾಲಿಡೇಷನ್. ಹೊಸ ಲರ್ನಿಂಗ್ಗೆ ಯೂಸ್ ಮಾಡಬಾರ್ದು, ರಿವಿಷನ್ಗೆ ಯೂಸ್ ಮಾಡಬೇಕು. ಸೊ ಇಷ್ಟನ್ನ ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ. ಏನೇನು ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಆಲ್ ದಿ ಬೆಸ್ಟ್.